ಹೇಳಿ ಕಲಿಸಿದ್ದಾರೆ, ಸರಿ ಮಾಡ್ತೇನೆ, ಮಾತಾಡಿ. ಚಕ್ರವರ್ತಿ ಅಶೋಕ್ ಹೆಂಗಿದ್ದಾರೆ ರಾಜ್ಯ ನೀವು ಅವರ ಕೋಪವನ್ನು ಇದರ ಮೇಲೆ ಮುಗಿಸ್ಬೇಡಿ, ಸಬ್ಜೆಕ್ಟ್ಗೆ ಬನ್ನಿ. ಈಗ ಆಯ್ತು, ಅಶೋಕ್ ಮಾತಾಡಿದ್ರು. ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ನಾವು ಸರಿಪಡಿಸ್ತಾರೆ. ನೋ ಚಾನ್ಸ್. ಯಾವ ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್, ಯಾರು ಇನ್ಸ್ಟ್ರಕ್ಷನ್ ಕೂಡ ಹೋಗ್ಲಿಲ್ಲ. ಅದಕ್ಕೋಸ್ಕರ ಅಲ್ಲ ಏನಾಯ್ತು ಸೆಕ್ರೆಟರಿ ಅವರೇ, ಈ ಕಡೆ ಬಾ. ಇದು ಕನ್ನಡದ ವಿಚಾರ ಏನಾಗಿದೆ ಟಿವಿ, ಕನ್ನಡ ನೆಲ ಜಲ ಪ್ರಶ್ನೆ. ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ. ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ, ಏನೇನು ವಿಚಾರಗಳಾಗಿದೆ. ಇಲ್ಲಿ ಭಾಷೆಗೆ ಅವಮಾನ ಆಗಿರುವಂಥದ್ದು ಇವತ್ತು ಪ್ರಮುಖವಾಗಿರುವಂಥದ್ದು. ಮತ್ತು ಕೆಪಿಎಫ್ಸಿಯಲ್ಲಿ ಸರ್ಕಾರದ ದುಡ್ಡು ಕೂತ್ಕೊಳ್ಳ, ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು. ಬಿಡಪ್ಪ, ಎಲ್ಲ ನೋಡ್ಲಿ ಬಿಡಪ್ಪ. ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ 15 ಕೋಟಿ ಕೊಟ್ಟಿದ್ರ. ಈಗ ಒಂದು ಎಕ್ಸಾಮ್ ನಡ್ಸಕ್ಕೆ 15 ಕೋಟಿ ಕೊಟ್ಟಿದ್ರ. ಎಕ್ಸಾಮ್ ಮುಗ್ದೋಯ್ತು. ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು, ಕನ್ನಡದ ಕೊಲೆ ಮಾಡಾಕ್ಬಿಟ್ರಿ ಇವರು. ಮತ್ತೆ ಎಕ್ಸಾಮು, ಮತ್ತೆ 15 ಕೋಟಿ. ನಾವೇ ಬರಗಾಲ, ಈಗ ಬರಗಾಲ. ಒಂದೊಂದು ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿದ್ದೀರಿ. ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತೆ ಹರಾಜು, ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ. ಸುಮ್ಮನೆ ನಾನು 5-6 ಜನ ಅಭ್ಯರ್ಥಿಗಳಲ್ಲ, 2 ಲಕ್ಷ ಅಭ್ಯರ್ಥಿಗಳಿರೋದು. 2 ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ಮುಂಚೆ ನ್ಯಾಯ ಸಿಗ್ಬೇಕು, ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡಿ. ಈಗ ಅಬ್ಜೆಕ್ಷನ್ ಇಲ್ಲ, ಏನು ಅಬ್ಜೆಕ್ಷನ್ ಇಲ್ಲ. ಈಗ ಒಂದು ಅಲ್ಲ ಏನಿಲ್ಲಪ್ಪ, ಸುಮ್ಮನೆ ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಅಡ್ಜಸ್ಟ್ಮೆಂಟ್ ಸರಿಪಡಿಸುವಂತ ಹೇಳಿದಾನಲ್ಲ. ಆಯ್ತು, ಕರೆದು ಮಾತಾಡ್ತೇನೆ. ಟೆಕ್ನಿಕಲ್ ಸೊಲ್ಯೂಷನ್ ಈಗ ಸರ್ಕಾರ ಮಾತಾಡಿ. ಈಗ ಕೈವಾಡ ಇಲ್ಲಿ ನಿಮ್ದೇ ಕೈವಾಡ ಅಂತ ಕಾಣುತ್ತಿದೆ. ಯಾವ ಬೋಲ್ಟ್ ನಟ್ಟು ಸರಿ ಇಲ್ಲ, ಸರಿ ಮಾಡಿ ಅಲ್ಲ. ಓಕೆ, ನಟ್ಟು ಸರಿ ಮಾಡಿ, ನಮ್ಮನ್ನು ಕಾಣೋದಿಲ್ಲ ಅಂತಂದ್ರೆ ಆಯ್ತು. ಲೂಸ್ ಆಗಿರ್ಬೇಕಲ್ಲ. ಯಾವ ಬೋಲ್ಟ್ ನಟ್ಟು ಲೂಸ್ ಆಗಿದೆ ನೋಡುವ, ಅದನ್ನ ಸರಿ ಮಾಡ್ಬೇಕಲ್ಲ ನೀವು. ಆಯ್ತು. ಈಗ ಇಲ್ಲಿಂದ ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಬರಲಿ, ಪ್ರತಿಪಕ್ಷದವ್ರದ್ದು ಕೂಡ ಬೋಲ್ಟ್ ಯಾವ ನಟ್ಟು ಲೂಸ್ ಆಗಿದೆ ಹೇಳಿ. ಸಮಾಧಾನ. ಸನ್ಮಾನ್ಯ ಅಧ್ಯಕ್ಷರೇ, ನಾ ಸರಿಪಡಿಸ್ತೇನೆ. ಈಗ ನೋಡ್ರಿ, ಈಗ ಬಂತು. ನಾನ್ ಸರಿಪಡಿಸ್ತಂತ ಹೇಳಿದ್ದೇನಲ್ಲ. ಈಗ ಅದು ಕ್ಲಿಯರ್ ಆಗ್ಬೇಕು ಮೊದಲು. ಆಯ್ತು, ನೀವು ಬರೀ ನಿಮ್ಮ ಅವ್ರ ಮಾರಿನೇ ನಿಮ್ಮ ಮಾರಿ. ಆಯ್ತು. ಈಗ ಅದ್ರ ಯಾಕೆ ಏನು ಸರಿಪಡಿಸ್ತೇನೆ ನಾನು ಅಂತ ಹೇಳಿ ಮಾತಾಡಿ. ಈಗ ಬಿಜೆಪಿ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಮಾತಾಡಿದವ್ರು ಮಾರಿ ಸರಿಪಡಿಸುವ ಸಂಸದೀಯ ವ್ಯವಹಾರಗಳ ಸಚಿವರು ಪಕ್ಷದ ನಾಯಕರು. ಸರ್ ನಾವು ಸಂಸದೀಯ ವ್ಯವಹಾರಗಳ ಸಚಿವರು ನಿಮ್ಮ ಬಗ್ಗೆ ಅಭಿಮಾನ ಐತಿ. ಯಾಕೆ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಈ ಸೈಡ್ ಸರಿಪಡಿಸ ಟಿವಿ ತೆಗೆದು ಬಿಡ್ಲ, ಇಲ್ಲ ನೋಡಿ ಬಿಲ್ಸಿ. ಆಯ್ತು, ನೋಡ್ತಾ ಏನಂತ ಹೇಳಿ ಕೂತ್ಕೊಳ್ಳಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಬರಬಾರ್ದಿತ್ತು, ಈಚೆ ಕಡೆ ಬರೋದಿಲ್ಲ. ಏನ್ ಈಗ ಸಭೆ ಮುಂದಕ್ಕೆ ಹಾಕ್ರಿ, 15 ನಿಮಿಷ ಆದ್ರೆ ಮಾಡಿ ಮೊದಲು. ಸನ್ಮಾನ್ಯ ಅಧ್ಯಕ್ಷರೇ, ಇದೆಲ್ಲ ಪಾರ್ಲಿಮೆಂಟರಿ ಪ್ರಾಕ್ಟೀಸ್. ಲೋಕಸಭಾದಲ್ಲಿ ಹೆಂಗ್ ನಡೀತದೆ, ರಾಜ್ಯಸಭೆಯಲ್ಲಿ ನಡೀತದೆ, ಹಂಗೆ ನಡೀತಿದೆ. ನೋಡಿ, ಯಾರು ಕೂಡ ಮಾತಾಡ್ಬಾರ್ದು. ಕುಂಬಳಕಾಯಿ ಕತ್ತ ಹೆಗಲ್ಮುಟ್ಟಿ ನೋಡ್ದ. ಆಯ್ತು, ಸನ್ಮಾನ್ಯ ಅಧ್ಯಕ್ಷರೇ, ರೆಕ್ಟಿಫೈ ಮಾಡ್ತೇವೆ. 15 ನಿಮಿಷ ಮುಂಚೆ ಏನದು ಮತ್ತೆ ಅದೇ ಆಗ್ತಾ ಇದೆ ನೋಡಿ. ಯಾವ್ದು ಬರ್ತಾನೆ ಇಲ್ಲ. ಪಾಪ ಅವನ ಯಾರೋ ಅವನ ನಿಂತ ಮಾಡ್ಕೋತೀನಿ. ಇವರಿಗೆ ವಿಷಯ ಪ್ರಚಾರ ಇಂಪಾರ್ಟೆಂಟ್. ವಿಷಯ ಸರಿಪಡಿಸ್ತೇನೆ. ವಿಷಯ ಹೇಳಿ. ಬೆಂಬಲ
ಸರಿಪಡಿಸ್ತಾರೆ ಮತ್ತೆ ಸರಿಪಡಿಸಕ್ಕೆ ಎಷ್ಟು 1 ನಿಮಿಷದ ಕೆಲಸ ಹೇಳಿ ಕಲ್ಸಿದ್ದೇನೆ ಮತ್ತೆ ಇದು ಮುಂದುವರಿಸಿದ್ದು ಮುಗಿಲಿಲ್ಲ. ನಾನು ಮಧ್ಯಾಹ್ನ ಕರೆಸ್ತೇನೆ, ನಿಮ್ಮನ್ನು ಕೂಡ ಕರೆಸಿ ಮಾತಾಡ್ತಾರೆ. ನಾವು ಮಾತಾಡೋದು ಅಲ್ಲ ಒಂದ್ ಸೆಕೆಂಡ್ ಅವರಿಗೆ ಮಾತಾಡ್ಬಿಡ್ಲಿ ಸರ್ ಇದು ಮಾತಾಡ್ಲಿ. ಇದು ಸಂಸದೀಯ ಪದ್ಧತಿನಾ? ಇದು ಸರಿಯಲ್ಲ ಸರ್ ಇದು. ಆಯ್ತು, ಈಗ ನಾನು ಅದನ್ನು ಸರಿಪಡಿಸ ಅಂತ ಹೇಳಿದ್ದೇನಲ್ಲ, ಸರಿಪಡಿಸಿ ಶುರು ಮಾಡಿ. ಹಾಗೆ ಮಾತಾಡುದು. ಈಗ ನಾನು ವಿರಾಮ ಮಧ್ಯಾಹ್ನ ವಿರಾಂಶ ಅವರನ್ನು ಕರೆಸ್ತೇನೆ, ನಿಮ್ಮನ್ನು ಕೂಡ ಕರೆಸಿ ಮುಂದೆ ಕೂತ್ಕೊಳಿಸ್ತೇನೆ. ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ. ಮಾನ್ಯ ಬಸವಗೌಡ ಪಾಟೀಲರು ಏನು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ತಾವು ಧ್ವನಿ ಕೂಡಿಸಿದ್ದೀರಿ. ಆಯ್ತು, ನಾವು ಈ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಆಗಿ ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರು ಯಾವಾಗೂ ಸೂಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಗಿದೆ ಯಾಕೆ? ಒಂದೇ ನಿಮಿಷ ಬಸವನಗೌಡ್ರು ಒಂದೇ ನಿಮಿಷ ಅದನ್ನು ಸರಿ ಒಂದು ನಿಮಿಷ ಅಧ್ಯಕ್ಷರು ಅದನ್ನ ಸರಿಪಡಿಸೋದಕ್ಕೆ ಹೇಳ್ತೀವಿ. There must be something wrong. ಆಮೇಲೆ ಸಮಾಧಾನದಿಂದ ಅವ್ರು ಕಳಿಸಿದ್ದಾರೆ ಟೆಕ್ನಿಕಲ್ ಅನ್ನೋ ಮಾತಾಡ್ತೇನೆ. ಆಯ್ತಪ್ಪ, ಎಂತ ಮಾನ್ಯ ಅಧ್ಯಕ್ಷರೇ, ಸದನದ ಕಲಾಪ ಮೊದಲು ವಾರ್ತಾ ಮತ್ತು ಇಲಾಖೆ ಕವರ್ ಮಾಡ್ತಾ ಇತ್ತು. ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಟ್ರಿ ನೀವು? ಸದನ ಕಲಾಪ ಕವರ್ ಮಾಡಿ ಯಾವ ಆರೋಪ? ನಾನು ಒಂದು ಇವೆಲ್ಲ ಕಾಗೇರಿ ಸಾಹೇಬ್ ಇದ್ದಾಗ ಜವಾಬ್ದಾರಿಯಿಂದ ಮಾತಾಡಿ. ನಾನು ಜವಾಬ್ದಾರಿ ಕೇಳ್ತಾ ಇದೀವಿ ಅಂತ ಏನ್ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಈಗ ಪಾರ್ಲಿಮೆಂಟ್ ನಲ್ಲಿ ಏನ್ ನಡೀತದೆ? ಮಂತ್ರಿಗಳು ಕೇಳ್ತಾ ಇದ್ದಾರೆ, ರೆಕಾರ್ಡಿಂಗ್ ಹೋಗ್ತಾ ಇದೆ, ಮಾಧ್ಯಮ ಸ್ನೇಹಿತರಿದ್ದಾರೆ. ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾರು ಮಾತಾಡ್ಬೇಕು? ಎಲ್ಲರೂ ಕೂತ್ಕೊಳ್ಳಿ. ಮಾತಾಡ್ಲಿ ಕೊಡಿ. ನೀವು ಸ್ವಲ್ಪ ದಯಮಾಡಿ ಕೂತೋರು. ಪ್ರಿಯಾಂಕ್ ಅವ್ರೆ ಕೂತೋರು. ನಾನು ಜವಾಬ್ದಾರಿಯಿಂದ ಹೇಳಿದೆ. ಆಯ್ತು, ಅವ್ರು ಏನ್ ಹೇಳ್ತಾರೆ ಹೇಳ್ಬೇಕಲ್ಲ. ನಾನು ಈಗ ಒಂದ್ಸಕ್ಕೆ ಎಲ್ಲ ನಿಮ್ಮ ಬರ್ತಿದ್ದಿಲ್ಲ. ಆಮೇಲೆ ಒಂದ್ ಸೆಕೆಂಡ್ ದೂರದರ್ಶನಕ್ಕೆ ಸನ್ಮಾನ್ಯ ಕೂಡ ನಿನ್ನೆ ನಾವು BSc ನಿಮ್ಗೆ ಮಾತಾಡಿದ್ದೀವಿ. ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ದು ನಿಲ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಒಂದು ಇದನ್ನ ಕವರ್ ಮಾಡ್ರಿ, ಎರಡನೇದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ಆಯ್ತು, ಅವ್ರು ಏನೋ ಹೇಳ್ತಾರೆ, ನೀವೇ ಗಡಿಬಿಡಿ ಮಾಡ್ತೀರಿ. ಏನಾದ್ರು ಮಾತಾಡ್ತಾರೆ ಈಗ ಇಲ್ಲೋ ಮಂತ್ರಿ ಈಗ ನಾನು ಒಂದು ಮಾತಾಡ್ತೀನಿ. ನೀವು ಅರ್ಧ ಗಂಟೆ ಜಾಸ್ತಿ ನಡೆಸಿ ಸಂಜೆ ಇದನ್ನು ಸರಿ ಮಾಡೋ ತನಕ ಆಯ್ತು, ಸಮಾಧಾನ ಇದಪ್ಪ. ಎಲ್ಲ ನೀವಿಟ್ಟೋಗಿರೋದೇ ಇದು. ನಾನು ಮಾಡಿದಂತ ವ್ಯವಸ್ಥೆ ಇದು. ನಾವೆಲ್ಲ ಆಯ್ತು, ಆಪೋಸಿಷನ್ ಮಾತಾಡ್ಬೇಕಾದ್ರೆ ನಾನು ಆಯ್ತು ನಿಮ್ಗೆಲ್ಲ ಆಯ್ತು ಮಾತಾಡ್ತೀನಿ ಕೇಳಿ.